ಫ್ರೆಂಡ್ಸ್ ನಮ್ಮಲ್ಲಿ ಶೇರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬರ್ ಆಗಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ಆದರೆ ಟಾಪಿಕ್ಸ್ ಹೇಗೆ ನಾವು ಚೂಸ್ ಮಾಡಬೇಕು ಅಂತ ಮುಖ್ಯವಾಗಿ ಕೇಳುವಂಥ ಪ್ರಶ್ನೆ ಇದೆ ಆ್ಯಕ್ಚುಲಿ. ಸೊ ಇದ್ರ ಬಗ್ಗೆ ಮೊದಲು ನಾವು ಚರ್ಚೆ ಮಾಡೋಣ. ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ. ಯೂಟ್ಯೂಬಲ್ಲಿ ನಂದು ಕನಿಷ್ಠ 5 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. 5 ವರ್ಷದಲ್ಲಿ ನಾನು 6 ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. 6 ಚಾನಲು ಸಕ್ಸಸ್ ಆಗಲಿಲ್ಲ. ಕೊನೆಗೆ ನಾನು 2 ಚಾನಲ್ ಓಪನ್ ಮಾಡಿದ್ದೆ. ಒಂದನೇ ಚಾನಲ್ನ ಇದು ಇವಾಗ ಶ್ರೇಯಾ ಉತ್ತಮ್ ನೀವು ನೋಡ್ತಾ ಇದ್ದೀರಿ ಒಂದು. ಇನ್ನೊಂದು ನಾನು ಜಸ್ಟ್ 2 ತಿಂಗಳಲ್ಲಿ ಮೊನೆಟೈಸ್ ಮಾಡಿ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಸ್ಟಾರ್ಟ್ ಮಾಡಿದ ಒಂದು 15-20 ದಿನಕ್ಕೆ ಅದು ಮೊನೆಟೈಸ್ ಆಗಿ ಹೋಯ್ತು. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ಏನು ನಾನು ಚಾನಲಲ್ಲಿ ಮಾಡಿದ್ನಲ್ವ, ಅದೇ ಐಡಿಯಾಸ್ ಟಿಪ್ಸ್ಗಳನ್ನ ಯೂಸ್ ಮಾಡಿ ನೆಕ್ಸ್ಟ್ ಚಾನಲ್ ಕೂಡ ನಾನು ಮೊನೆಟೈಸ್ ಮಾಡಿಸ್ಕೊಂಡೆ. ಓಕೆ, ಸೊ ಹೀಗಾಗಿ 2 ಚಾನಲ್ ಇವಾಗ ರನ್ನಿಂಗಲ್ಲಿ ನಡೀತಾ ಇದೆ. ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡುವಾಗ ಏನು ಮಾಡ್ತೀವಿ, ಸುಮಾರು ಥರದ ಒಂದು ವೀಡಿಯೋಸ್ಗಳು ನೋಡ್ತೀವಿ. ಮುಖ್ಯವಾಗಿ ಯಾರ್ದು ನೋಡ್ತೀವಿ ಅಂತಂದರೆ ತುಂಬಾ ಪಾಪ್ಯುಲರಾಗಿ ಪಡೆದುಕೊಂಡಿರೋಂಥ ಒಂದು ಯೂಟ್ಯೂಬರ್ಸ್ ಇರ್ತಾ ಇರೋದು, ಫೀಮೇಲಿಸ್ ಇರ್ಬೋದು. ಅದು ಇವಾಗ ರೀಸೆಂಟ್ಲಿ ನಾನು ನೋಡ್ತಾ ಇರೋದಂದರೆ ರಮ್ಯಾ ಅವ್ರ ಚಾನಲ್ ಇದೆ, ಆ್ಯಂಡ್ ಶ್ರೀದೇವಿ ಬ್ಲಾಗ್ಸ್ ಇದೆ, ಉತ್ತರ ಕರ್ನಾಟಕ, ನಮ್ಮ ಕರ್ನಾಟಕದವರು, ಉತ್ತರ ಕರ್ನಾಟಕದ ಮುಖ್ಯವಾಗಿ. ಸೊ ಅವ್ರದ್ದು ಚಾನಲ್ ತುಂಬ ಚೆನ್ನಾಗಿ ನಡೀತಾ ಇದೆ. ಅವ್ರದ್ದು 2 ಚಾನಲ್ ಕೂಡ ಗ್ರೋ ಆಗ್ತಾ ಇದೆ. ಅವರು ಕೂಡ ಮುಂದುವರಿತಾ ಇದ್ದಾರೆ. ಇತ್ತೀಚೆಗೆ ಮನೆ ತೊಗೊಂಡ್ರು, ಕಾರ್ ತೊಗೊಂಡ್ರು. ಓಕೆ, ಸುಮಾರು ಥರದ ಒಂದು ಇದನ್ನು ಅವರು ಐಷಾರಾಮಿ ಜೀವನವನ್ನು ಇವಾಗ ನಡೆಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲ ಯೂಟ್ಯೂಬಿಂದ ಬಂದಂಥ ಹಣದಿಂದನೇ. ಓಕೆ, ರಮ್ಯಾ ಅವ್ರದ್ದು ಲೈಫ್ ಸ್ಟೈಲ್ ಮೊದಲು ಹೇಗಿತ್ತು ಹಳೆಯ ವೀಡಿಯೋಸ್ಗಳನ್ನ ನೋಡಿ, ಆ್ಯಂಡ್ ಅವರು ಡೇ ಬೈ ಡೇ ಗ್ರೋ ಆದರು, ಬೇಗ ಗ್ರೋ ಆದರು. ಇವರೆಲ್ಲ ಗ್ರೋ ಆಗಿಬಿಟ್ಟು ನಂತರ ಇವ್ರ ಲೈಫ್ ಸ್ಟೈಲ್ ಇವಾಗ ನೋಡಿ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಎಲ್ಲ ಯೂಟ್ಯೂಬಿಂದ ಬರುವಂಥ ದುಡ್ಡಿನಿಂದನೇ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು, ನೀವೆಲ್ಲರೂ ಕೊಡುವಂಥ ವ್ಯೂಸ್ಗಳಿಂದನೇ. ಅಂದರೆ ಜನರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅವರ ಕಂಟೆಂಟನ್ನು ನೋಡಿ. ಸೊ ಆ ಕಂಟೆಂಟ್ ಯಾವ ರೀತಿ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಬರೋದು ಆಸಕ್ತಿ. ಅವರಿಗಿರುವಂಥ ಆಸಕ್ತಿ ಟಾಪಿಕ್ ಬಗ್ಗೆನೇ ಅವ್ರು ಕೆಲಸವನ್ನು ಮಾಡ್ತಾಯಿದ್ರು. ಶ್ರೀದೇವಿ ಅವ್ರದ್ದು ನಾನು ವೀಡಿಯೋಸ್ಗಳನ್ನ ತುಂಬ ಹಳೆಯ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ಓಕೆ, ಸೊ ಶ್ರೀದೇವಿ ಅವ್ರದ್ದು ವೀಡಿಯೋಸ್ ಹೇಗಿತ್ತು ಅಂದರೆ, ಅವ್ರದ್ದು ಒಂದು ಮೊದಲು ಹೊಲಿಗೆ ಚಾನೆಲ್ ಇತ್ತು ಅಂತ ಅನ್ಕೋತೀನಿ. ಅದು ಹ್ಯಾಂಡ್ ವರ್ಕ್ ರಿಲೇಟೆಡ್ ಇತ್ತು. ಸೊ ಅವ್ರಿಗೆ ಮೊದಲಿಂದ ಅದರಲ್ಲಿ ಆಸಕ್ತಿ ಇರ್ಬೋದು. ಸೊ ಅದನ್ನು ಅವ್ರು ಸ್ಟಾರ್ಟ್ ಮಾಡಿದರು. ಸೊ ಅದರಲ್ಲಿ ಅವ್ರಿಗೆ ಬೋರ್ ಆಗೋಲ್ಲ. ಯಾವುದರಲ್ಲಿ ನೀವು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೀವು ಸ್ಟಾರ್ಟ್ ಮಾಡಿದರೆ ಬೋರ್ ಆಗೋಲ್ಲ. ಬಟ್ ಆದರೆ ನೀವು ಬೇರೆದವ್ರ ವೀಡಿಯೋಸ್ ನೋಡಿ ಅದನ್ನೇ ಕಾಪಿ ಮಾಡೋಕ್ಕೆ ಹೋದ್ರಿ ಅಂದರೆ ಡೇ ಬೈ ಡೇ ನೀವು ಬೋರ್ ಆಗ್ತಾ ಹೋಗ್ತೀರಿ. ಮೊನೆಟೈಸ್ ಏನೋ ಆಗಿಬಿಡುತ್ತೆ, ದುಡ್ಡೇನೋ ಬರೋದಕ್ಕೆ ಶುರು ಆಗುತ್ತೆ. ಬಟ್ ಆದರೂ ಕೂಡ ವರ್ಕ್ ಮಾಡೋದ್ರಲ್ಲಿ ಆಸಕ್ತಿ ಬರೋದಿಲ್ಲ. ಇದು ಲೈಫ್ ಲಾಂಗ್ ಇರೋ ಟಾಪಿಕ್ ಚೂಸ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕಾಗುತ್ತೆ. ಲೈಫ್ ಲಾಂಗ್ ನಡೆಯುವಂಥದ್ದಲ್ವಾ. ಸೊ ಹೀಗಾಗಿ ನಿಮಗೆ ಇಂಟ್ರೆಸ್ಟ್ ಇರಲೇಬೇಕು. ಎಲ್ಲೋ ಒಂದು ಕಡೆ ಆಸಕ್ತಿ ಕಳ್ಕೊಂಡಿವಿ ಅಂದರೆ ಚಾನಲ್ಲು ಕಂಪ್ಲೀಟ್ ಹೋದ ಹಾಗೇ. ಸೊ ಹೀಗಾಗಿ ನಾನು ಹೇಳ್ತಿರೋದು, ಮತ್ತೊಂದು ಇಲ್ಲಿ ಡೈಲಿ ವರ್ಕ್ ಮಾಡಬೇಕಾಗುತ್ತೆ. ಡಿಪೆಂಡ್ ಆಗುತ್ತೆ, 2 ದಿನಕ್ಕೊಮ್ಮೆ ಮಾಡ್ತೀರಾ, ವಾರಕ್ಕೊಮ್ಮೆ ಮಾಡ್ತೀರಾ, ಅಥವಾ ವೀಕ್ಲಿಗೊಮ್ಮೆ ಮಾಡ್ತೀರಾ. ನನಗನ್ಸುತ್ತೆ ವರ್ಕ್ ನೀವು ಯೂಟ್ಯೂಬಲ್ಲಿ ಪ್ರಾಪರ್ ವರ್ಕ್ ಮಾಡ್ಬೇಕಂದ್ರೆ ನೀವು 2 ದಿನಕ್ಕಾದರೂ ಒಂದು ವೀಡಿಯೋ ಆದರೂ ಹಾಕಲೇಬೇಕು. ಆ್ಯಂಡ್ ಶಾರ್ಟ್ ವೀಡಿಯೋ ಕೂಡ ಹಾಕಬೇಕು, ಲಾಂಗ್ ವೀಡಿಯೋ ಕೂಡ ಹಾಕಬೇಕು. ನಾನು ಶಾರ್ಟ್ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಟೈಮ್ ಶಾರ್ಟೇಜಿಂದ ಹಾಕೋಕ್ಕಾಗ್ತಾಯಿಲ್ಲ. ಬಟ್ ಆದರೆ ನೀವು ಹಾಕಿದರೆ ಒಳ್ಳೆಯದಂತ ನಾನು ಹೇಳ್ತೀನಿ, ಒಂದೇದು. ಆ್ಯಂಡ್ ಇಲ್ಲಿ ಟಾಪಿಕ್ ಬಗ್ಗೆ ಮಾತಾಡಿದರೆ, ನಾನು ಫೀಮೇಲ್ ಒಂದು ಯೂಟ್ಯೂಬರ್ ಆಗಬೇಕಂತ ಅಂದ್ಕೊಂಡಿದ್ದೀರಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು, ನೀವು ನಿಮ್ಮ ಮನೆಯಲ್ಲಿರುವಂತಹ ಟಾಪಿಕ್ಸ್ಗಳನ್ನ ತೊಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೌಸ್ ವೈಫ್ ಇರ್ತಿರ್ವಲ್ವಾ. ಸೊ ಅವ್ರಿಗೆ ಹೇಗಿರುತ್ತೆ ಅಂದರೆ, ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ. ನಾವೇನು ಮಾಡ್ತೀವಿ, ಮಕ್ಕಳು ಒಂದು ಇದಕ್ಕೋಸ್ಕರ, ಮನೇಲಿರೋ ಕಷ್ಟಕ್ಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಲ್ವ. ಸೊ ಅದರಲ್ಲಿ ನೀವು ಯೂಟ್ಯೂಬ್ ಕಂಟೆಂಟ್ ಹುಡುಕುವಾಗ ಸ್ವಲ್ಪ ಏನಾದರೂ ನೀವು ತಪ್ಪು ಮಾಡಿದರೆ, ಅಂದರೆ ಬೇರೆ ಡಿಫ್ರೆಂಟ್ ಟೈಪ್ ವೀಡಿಯೋಸ್ಗಳನ್ನ ನೀವು ಮಾಡೋಕ್ಕೆ ಶುರು ಮಾಡಿದರೆ, ಮಕ್ಕಳ ಎಜುಕೇಷನ್ ಹಾಳಾಗುತ್ತೆ, ಮನೆ ಕೂಡ ಹಾಳಾಗುತ್ತೆ, ನಂತರ ಮನೇಲಿ ಕಲಹ ಸ್ಟಾರ್ಟ್ ಆಗುತ್ತೆ. ಇದು ಪ್ರತಿಯೊಂದು ಯೂಟ್ಯೂಬರ್ಸದ್ದು ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಪರ್ಸ್ನಲ್ ಕೂಡ ನಾನು ಹೇಳ್ತಾ ಇರೋದು. ಸ್ಟಾರ್ಟಿಂಗಲ್ಲಿ ನಾನೇನು ವೀಡಿಯೋಸ್ಗಳು ಮಾಡ್ತಾಯಿದ್ದೆ, ನನಗೂ ಕೂಡ ಮಗು ಇದೆ. ಸೊ ಏನಾಗ್ತೈತೆ ಅಂದರೆ, ಎಲ್ಲೋ ಒಂದು ಕಡೆ ಅದನ್ನು ನೆಗ್ಲೆಕ್ಟ್ ಮಾಡೋ ಒಂದು ಸಮಯ ಬಂದುಬಿಡುತ್ತೆ ಅದು ಆ್ಯಕ್ಚುಲಿ. ಟಾಪಿಕ್ ಇವಾಗ ನಾವು ಒಂದು ವೀಡಿಯೋ ಮಾಡುವಾಗ 3-4 ತಾಸು ಹೋಗುತ್ತೆ ಸ್ನೇಹಿತರೆ. ಓಕೆ, ಯಾವುದೇ ಒಂದು ವೀಡಿಯೋ ಮಾಡಿ ನೀವು ಒಂದು 3-4 ತಾಸು ಹೋಗುತ್ತೆ. ಅದರಲ್ಲಿ ನಾವು ಎಡಿಟ್ ಕೂಡ ಮಾಡ್ತೀವಿ, ಪೋಸ್ಟರ್ ಮಾಡ್ತೀವಿ, ಟೈಟಲ್ಸ್ಗಳನ್ನ ಹಾಕ್ತೀವಿ ಅಲ್ವಾ. ಸೊ ಅದರಲ್ಲಿ ಟೈಮ್ ಹೋಗುತ್ತೆ. ನಾನು ಹೇಳೋದೇನಂತಂದರೆ, ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದಾರಾ, ಆ ಮಕ್ಕಳಿಗೆ ಓದುವಂತಹ ಕಂಟೆಂಟ್ಗಳನ್ನೇ ಹಾಕೋಕ್ಕೆ ಶುರು ಮಾಡಿ. ಇದರಿಂದ ಏನಾಗುತ್ತೆ, 2 ಕೆಲಸ ಆಗುತ್ತೆ. ಮಕ್ಕಳಿಗೆ ಓದಿಸ್ತಾ ಇರ್ತೀರಿ, ಮಕ್ಕಳು ಕೂಡ ಚೆನ್ನಾಗಿ ಎಜುಕೇಟೆಡ್ ಆಗ್ತಾ ಇರ್ತಾರೆ. ನೀವು ಅವ್ರಿಗೂ ಕೂಡ ಕಲಿಸ್ತಾ ಯೂಟ್ಯೂಬಲ್ಲಿ ಕೂಡ ನೀವು ವೀಡಿಯೋಸ್ಗಳನ್ನ ಶೂಟ್ ಮಾಡ್ಬೋದು. ಒಂದೇದು. ಇದನ್ನು ಹೇಗೆ ಮಾಡ್ಬೋದು, ನೀವು ಮಕ್ಕಳಿಗೆ ಮೊದಲೇ ಟ್ರೈನಿಂಗ್ ಕೊಡಬೇಕು. ಹೇಗೆ, ನಾವು ಖಾಲಿ ಇರ್ತೀವಲ್ವ, ಖಾಲಿ ಇದ್ದಾಗ ಆ್ಯಕ್ಟಿವಿಟೀಸ್ಗಳು ಮೊದಲೇ ಮಾಡಿಸ್ಬೇಕು. ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಎಸ್. ಸೊ ಆ ಟಾಪಿಕ್ನ ನಾಳೆ ನೀವು ವೀಡಿಯೋ ಮಾಡಿ ಹಾಕಬೇಕು. ಮಕ್ಕಳ ಆ್ಯಕ್ಟಿವಿಟೀಸ್ ಆಯಿತು. ಓಕೆ, ಅದು ಒಂದು LKG ಪ್ಲೇ ಸ್ಕೂಲ್ ಹೋಗುವಂಥ ಮಕ್ಕಳು ಇರ್ತಾರೆ, ಅವರಿಗೆ ರಿಲೇಟೆಡ್ ಸುಮಾರು ವೀಡಿಯೋಸ್ಗಳಿರುತ್ತೆ, ಟಾಪಿಕ್ಸ್ ಇರುತ್ತೆ. ಅದು ಮುಂದೆ ನಾನು ಹೇಳ್ತೀನಿ, ಚಾಪ್ಟರ್ ವೈಸ್ ಹೇಗೆ ನೀವು ಟಾಪಿಕ್ಸ್ನ ತೊಗೋಬೇಕು. 15-20 ವೀಡಿಯೋಸ್ ಫಸ್ಟ್ ನೀವು ಎಂಥದನ್ನು ಹಾಕಬೇಕು ಅನ್ನೋದು ಕೂಡ ನಾನು ಬರುವಂಥ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ. ತುಂಬ ಈಸಿ ಆಗುತ್ತೆ ಯೂಟ್ಯೂಬಲ್ಲಿ ವರ್ಕ್ ಮಾಡೋದು, ಏನು ದೊಡ್ಡ ವಿಷಯ ಅಲ್ಲ. ವರ್ಕ್ ಮಾಡ್ಬೋದು, ಬಟ್ ಆದರೆ ತುಂಬ ನೀವು ಸಿನ್ಸಿಯರಾಗಿ ವರ್ಕ್ ಮಾಡಬೇಕಿಲ್ಲಿ. ಓಕೆ, ನಾನು ಹೇಳಿರೋ ಥರನೇ ನೀವು ಪ್ರಾಕ್ಟಿಕಲಾಗಿ ಹೋಗಿ ಬೇಕಂದ್ರೆ ಮಾಡಿ ನೋಡಿ ನೀವು ನಿಮ್ಮ ಥರ. ಅದರಲ್ಲಿ ಅಷ್ಟೊಂದು ಬೇಗ ಸಕ್ಸಸ್ ಆಗಲ್ಲ, ಮನೇಲಿ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ. ನಾರ್ಮಲಿ ನಾನು ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಗಂಡಂದಿರಿಗೂ ಕೂಡ ಅನಿಸುತ್ತೆ, ಏನಪ್ಪ ಯಾವಾಗ ನೋಡಿದ್ರು
ವೀಡಿಯೋಸ್ ಮಾಡ್ತಾ ಇರ್ತಾರೆ, ಬಟ್ ಆದರೆ ಮನೇಲಿ ಅಡುಗೆ ಉಣ್ಣೋದಕ್ಕೆ ಇರೋದಿಲ್ಲ, ಮಕ್ಕಳಿಗೆ ಓದಿಸೋದಕ್ಕೆ ಇಲ್ಲ, ಎಲ್ಲ ಬಿಟ್ಬಿಟ್ಟು ಅದೊಂದು ಮಾಡ್ತಾ ಇದ್ದಾರೆ ಅಂತ ಅನ್ನೋ ಒಂದು ಹೈಲೈಟ್ ಆಗುತ್ತೆ. ಸೊ ಇಲ್ಲಿ 2 ನೀವು ಆಪ್ಷನ್ ಇದೆ ಹೌಸ್ ವೈಫ್ಗೆ. ಒಂದು ಅಡುಗೆ ಚಾನಲ್ ಓಪನ್ ಮಾಡಿ, ಅಡುಗೆ ಚಾನಲ್ಗೆ ರಿಲೇಟೆಡು ಒಂದು 15-20 ಟಾಪಿಕ್ ಹೇಳ್ತೀನಿ. ಮೊದಲು ಪಾಪ್ಯುಲರ್ ಟ್ರೆಂಡಿಂಗ್ ಇರುವಂಥ ಟಾಪಿಕ್ಸ್ಗಳಾಯಿತು, ಒಂದು ಕೆಲವೊಂದು ಟಾಪಿಕ್ಸ್ ಇರುತ್ತೆ, ಅವುಗಳು ಹಾಕಿದರೆ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಸು ಬೇಗ ವ್ಯೂಸ್ ತೊಗೊಳುತ್ತೆ. ಒಂದೇದು ನೀವು ಇಲ್ಲಿ ಕುಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಅದರ್ವೈಸ್ ಮಕ್ಕಳಿದ್ರೆ ಮಕ್ಕಳ ಎಜುಕೇಷನ್ ರಿಲೇಟೆಡು ನಿಮ್ಗೆ ಆಸಕ್ತಿ ಇದೆಯಪ್ಪ, ನಾವು ಓದೋರು ಇದ್ದೀವಿ ಅಂದರೆ ಮಕ್ಕಳ ಎಜುಕೇಷನ್ ಬಗ್ಗೆ ಕೂಡ ನೀವು ವೀಡಿಯೋಸ್ನ ಈ ರೀತಿ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ನಂದು ಒಂದು ಚಾನೆಲ್ ಇದೆ, ನನ್ನ ಮಗನ ಚಾನೆಲ್ ನಾನೇ ಕ್ರಿಯೇಟ್ ಮಾಡಿರೋದು. ಸೊ ನಾನೇನು ಮಾಡ್ತೀನಿ, ನನ್ನ ಮಗನ ಎಜುಕೇಷನ್ನು ಹಾಳಾಗಬಾರ್ದು, ಎಲ್ಲೋ ಒಂದು ಕಡೆ ಅವನು ಕೂಡ ನಾವು ಇದನ್ನು ಮಾಡಬೇಕು, ಗ್ರೋ ಮಾಡಬೇಕಲ್ವಾ. ಸೊ ಜೊತೆಯಲ್ಲೇ ಕೇವಲ ಮನೆಗೆ ದುಡ್ಡು ಬಂದರೆ ಮಾತ್ರ ಅಲ್ಲ, ಮನೆಯನ್ನು ಕೂಡ ನಾವು ಡೆವಲಪ್ ಮಾಡಬೇಕಾಗುತ್ತೆ. ಹೆಣ್ಮಕ್ಳ ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ. ಮನೇಲಿ ಗಂಡಂದ್ರು ಬಂದಾಗ ಅಡುಗೆ ಊಟ ಎಲ್ಲ ಕೂಡ ಇರಬೇಕು. ಸೊ ಒಳ್ಳೆ ರೆಸಿಪೀಸ್ ಏನಾದರೂ ಅಡುಗೆ ನೀವು ಸ್ಟಾರ್ಟ್ ಮಾಡಿದರೆ ಮನೇಲಿ ವೆರೈಟಿ ಊಟಗಳು ತಿನ್ನೋದಕ್ಕೆ ಮಕ್ಕಳಿಗೆ ಗಂಡನಿಗೆ ತಿನ್ನೋದಕ್ಕೆ ಸಿಗುತ್ತೆ, ಅಥವಾ ತಂದೆ ತಾಯಿಯರು ಸಿಗುತ್ತೆ. ರೆಸಿಪಿ ಅಡುಗೆ ಮಾಡಿದರೆ ಏನು ತೊಂದರೆ ಇಲ್ಲ, ಮನೆಯವ್ರು ಕೂಡ ಖುಷಿ ಪಡ್ತಾರೆ, ಓಕೆ ಇವತ್ತು ಇದು ಮಾಡಿದ್ರು ನಾಳೆ ಅದು ಮಾಡಿದ್ರು ಅಂತ ಒಂದೇದ್ದು. ಬಟ್ ಅದರಲ್ಲಿ ಹೇಗಿರುತ್ತೆ ಅಂದರೆ ತುಂಬ ನೀವು ಕಷ್ಟದಲ್ಲಿದ್ದೀನಿ ಅಂತಂದರೆ ಅಲ್ಲಿ ಮನೆಗೆ ಬರುವಂಥ ರೇಷನ್ ಇರುತ್ತಲ್ವ, ಅದ್ರದ್ದು ಮೇ ಬಿ ಸ್ವಲ್ಪ ಜಾಸ್ತಿ ಆಗ್ಬೋದು ಬಿಲ್ಲು. ಸೊ ನಾನು ಹೇಳೋದು ಒಂದೇ ಅಂದರೆ ಒಂದು ಸಿಂಪಲ್ ಅಡುಗೆ ರೆಸಿಪಿಗಳನ್ನ ಹೇಳ್ತೀನಿ, ಆ ಸಿಂಪಲ್ ಡೈಲಿ ಯೂಸಸ್ ಆಗುವಂಥದ್ದು ಅದನ್ನು ನೀವು ವೀಡಿಯೋಸ್ಗಳ ರೆಸಿಪಿಗಳನ್ನ 15-20 ವೀಡಿಯೋಸ್ಗಳನ್ನ ಹಾಕಿ. ಓಕೆ, ಒಂದೇದು. ಆ್ಯಂಡ್ ಇಲ್ಲಿ ಮಕ್ಕಳ ಚಾನೆಲ್ ಹೇಳಿದ್ನಲ್ವ, ಮಕ್ಕಳ ಚಾನೆಲ್ಗೋಸ್ಕರ ನೀವು ಸಿಂಪಲ್ಲಾಗಿ ಆ್ಯಕ್ಟಿವಿಟೀಸ್ ಇರುತ್ತೆ, ಬ್ರೈನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಆ್ಯಂಡ್ ಪ್ರೀ ರೈಟಿಂಗ್ ಇರುತ್ತೆ. ಪ್ರೀ ರೈಟಿಂಗ್ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಯಾವ ರೀತಿ ನಾವು ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡಬೇಕು, ಆ್ಯಕ್ಟಿವಿಟೀಸ್ಗಳು ಇರುತ್ತೆ, ಮನೇಲಿ ಕೂತ್ಕೊಂಡು ಮಕ್ಕಳನ್ನ ಮಾಡಿಸ್ಬೋದು. ಆ ವೀಡಿಯೋಸ್ಗಳು ಇವಾಗ ತುಂಬ ಪ್ರಚಲಿತ ಇದೆ, ಸುಮಾರು ಜನ ನೋಡ್ತಾರೆ ಅವ್ರನ್ನ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರ ಮಕ್ಕಳು ಮುಂದೆ ಬರಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೆ ಆಸೆ ಇರುತ್ತೆ, ಬಟ್ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಸೊ ಅದನ್ನು ನೀವೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು 2 ಥರದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದು ನೀವು ಮಾತಾಡ್ತಾ ನೀವು ಆವಾಜ್ ಕೊಟ್ಟು ಮಾಡ್ಬೋದು, ಓಕೆ, ಬಟ್ ಅದಕ್ಕೆ ಮೈಕ್ ಬೇಕಾಗುತ್ತೆ ಒಂದೇದು. ಆ್ಯಂಡ್ ಅದಿಲ್ಲ ಅಂತಂದರೆ ಮ್ಯೂಸಿಕ್ ಹಾಕ್ಬೋದು ಹಿಂದ್ಗಡೆ. ಕಾಪಿರೈಟ್ ಮ್ಯೂಸಿಕ್ಸ್ ಇರುತ್ತೆ, ಕಾಪಿರೈಟ್ ಇಲ್ಲದೆ ಇರುವಂಥ ಮ್ಯೂಸಿಕ್ಸ್ಗಳು ಕೂಡ ಸಿಗುತ್ತೆ. ಸೊ ಮ್ಯೂಸಿಕ್ ಹಾಕಿಬಿಟ್ಟು ನೀವು ನಿಮ್ಮ ಆ್ಯಕ್ಟಿವಿಟೀಸ್ನ ಮಗುವಿಂದು ತೋರಿಸ್ಬೋದು. ತುಂಬ ಚೆನ್ನಾಗಿ ಒಂದು ಬ್ಯಾನರ್ ರೆಡಿ ಮಾಡಿ ಥಂಬ್ನೇಲ್ನ ನಂತರ ನೀವು ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಓಕೆ, ಸೊ ಈ ರೀತಿ ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಕುಕಿಂಗ್ ರೆಸಿಪಿ ಬಗ್ಗೆ ನೀವು ನೋಡ್ತಾ ಇದ್ರಿ, ಸುಮಾರು ದೊಡ್ಡ ಚಾನೆಲ್ಸ್ ಇದೆ, ಬಟ್ ಅವ್ರು ಕಾಪಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮದೇ ಆದಂಥ ಕ್ರಿಯೇಟಿವಿಟಿ ಮಾಡಿ ನಂತರ ಅಪ್ಲೋಡ್ ಮಾಡಿ. ಇಲ್ಲಾಂದರೆ ಅಂಥ ದೊಡ್ಡ ಯೂಟ್ಯೂಬರ್ ವೀಡಿಯೋಸ್ ಅವ್ರು ನೋಡಿರ್ತಾರೆ, ಸೊ ನಿಮ್ಮ ವೀಡಿಯೋಸ್ ನೋಡೋಲ್ಲ ಯಾರು. ಆದರೆ ಏನಾದರೂ ಸ್ವಲ್ಪ ಹೊಸ ಚೇಂಜಸ್ ಇದ್ದರೆ ಡೆಫಿನೆಟ್ಲಿ ಆ ವೀಡಿಯೋಸ್ನ ನೋಡ್ತಾರೆ. ಹೀಗಾಗಿ ಕುಕಿಂಗ್ ರೆಸಿಪಿಯಲ್ಲಿ ಕೂಡ ಸ್ವಲ್ಪ ಟ್ವಿಸ್ಟ್ ಇರಬೇಕು. ಟ್ವಿಸ್ಟ್ ಇದ್ರೆ ಅಂತ ವೀಡಿಯೋಸ್ ಮಾತ್ರ ನಡೆಯುತ್ತೆ. ಟ್ವಿಸ್ಟೇ ಇಲ್ಲ, ರೆಗ್ಯುಲರಾಗಿ ನಾವು ಮಾಡೋಂಥ ಅವಲಕ್ಕಿನೇ ನೀವು ಮಾಡ್ತಾ ಇದ್ದೀರಂದರೆ ಸೊ ಯಾರೂ ನೋಡೋಲ್ಲ. ಅವಲಕ್ಕಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೈಪ್ದು ರೆಸಿಪಿ ಮಾಡಿ ತೋರಿಸಿದ್ರಂದರೆ ಸೊ ಅದನ್ನು ಜನರು ನೋಡ್ತಾರೆ. ಸೊ ಇದು ಮೇನ್ ಇರುವಂಥ ಒಂದು ನೀವು ತಲೆ ಓಡಿಸಿ ಕೆಲಸ ಮಾಡಬೇಕು. ಬಟ್ ಆದರೆ ಹೇಗೆ ಮಾಡೋದು, ಎಲ್ಲಾದರೂ ಒಂದು ನಿಮಗೆ ತೊಂದರೆ ಬಂದರೆ ನಾನು ಇದ್ದೀನಿ, ನಾನು ನಿಮಗೆ ಗೈಡ್ ಮಾಡ್ತೀನಿ, ನಿಮ್ಮ ಚಾನಲ್ಸ್ಗಳನ್ನ ನಾನು ನೋಡ್ತೀನಿ. ಸೊ ಅದರಲ್ಲಿ ಏನಾದರೂ ತಪ್ಪಿದ್ರೆ ನಾನು ಹೇಳ್ತೀನಿ, ಅದೇ ರೀತಿ ಮುಂದುವರಿರಿ. ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಸುಮಾರು ಜನ ಹೆಣ್ಮಕ್ಳು ದಿನ ನನಗೆ ಕಮೆಂಟ್ಸ್ ಮಾಡ್ತಾರೆ, ಓಕೆ, ಸೊ ಮೇಡಮ್ ಹೇಗೆ ಮಾಡೋದು, ಜಾಬ್ ಆಗ್ತಾ ಇಲ್ಲ, ಮನೇಲಿ ತುಂಬ ಕಷ್ಟ ಇದೆ ಅಂತ. ಸೊ ಸೈಡ್ ಬೈ ಸೈಡ್ ಸ್ವಲ್ಪ ಧೈರ್ಯ ಮಾಡಿ ನೀವು ಯೂಟ್ಯೂಬ್ ಸ್ಟಾರ್ಟ್ನ ಮಾಡಿ. ನೋಡೋಣ, ಯಾರ್ಯಾರು ಅನ್ಮ್ಯಾರಿಡ್ ಇದ್ದೀರಿ ಅಂದರೆ ಹೆಣ್ಮಕ್ಳು ಕಾಲೇಜ್ಗೆ ಹೋಗುವಂಥ ಹೆಣ್ಮಕ್ಳು ಇದ್ದೀರಿ ಅಂತಂದರೆ ಸೊ ನಿಮಗೆ ಯಾವ ಟಾಪಿಕ್ ಸೂಟ್ ಆಗುತ್ತೆ ಅಂತ ನಾನು ಹೇಳೋದಂದರೆ, ಒಂದು ನೀವು ಕೂಡ ಕುಕಿಂಗ್ ಯೂಸ್ ಮಾಡ್ಬೋದು. ಆಫ್ಟರ್ ಮ್ಯಾರೇಜ್ ಇದು ಯೂಸ್ ಆಗುತ್ತೆ, ಯಾಕಂದರೆ ಗ್ರೋ ಆದ್ರಿ ಅಂದರೂ ಕೂಡ ಅದನ್ನು ನೀವು ಕುಕಿಂಗ್ ಚಾನಲ್ ರಿಲೇಟೆಡ್ ಮಾಡ್ಬೋದು. ವ್ಲಾಗ್ ಮಾಡ್ಬೋದು, ನೀವು ವ್ಲಾಗ್ ಮಾಡೋದು. ಆ್ಯಂಡ್ ಎಲ್ಲಾದರೂ ಹೋಗ್ತಾ ಇರ್ತೀರ, ಹೊರಗಡೆ ಇರ್ತೀರ, ಆಲ್ಮೋಸ್ಟು ಕಾಲೇಜ್ ಲೈಫ್ ಹೇಗಿದೆ, ಸ್ಟಡಿ ಹೇಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ವ್ಲಾಗ್ಗಳನ್ನ ಮಾಡ್ಬೋದು. ಆ್ಯಂಡ್ ಬ್ಯೂಟಿ ಟಿಪ್ಸ್ ಬಗ್ಗೆ ಮಾಡೋ ಅವಶ್ಯಕತೆ ಇಲ್ಲ, ನನಗೇನು ಅನಿಸೋದಿಲ್ಲ. ಬ್ಯೂಟಿ ಟಿಪ್ಸ್ ಬಗ್ಗೆ ಸುಮಾರು ಜನ ಇದ್ದಾರೆ, ಬಟ್ ನಾನು ಹೇಳೋದಂದರೆ ಕೆಲವೊಂದು ಮೇನ್ ನೀವು ವ್ಲಾಗ್ ಚಾನಲಲ್ಲೂ ಕೂಡ ಕೆಲವೊಂದು ಟಾಪಿಕ್ಸ್ಗಳ ಬಗ್ಗೆ ನೀವು ಅಪ್ಲೋಡ್ ಮಾಡೋಕ್ಕೂ ರಿಲೇಟೆಡ್ ಬ್ಯೂಟಿ ಟಿಪ್ಸ್ ರಿಲೇಟೆಡ್, ಓಕೆ, ಅದೊಂದು 15-20 ಟಾಪಿಕ್ಸ್ಗಳಿರುತ್ತೆ, ಅವುಗಳನ್ನ ಕೂಡ ನೀವು ಇನ್ಕ್ಲೂಡ್ ಮಾಡಿ. ಅದು ಫಾರೆವರ್ ನಡೀತಾ ಇರುತ್ತೆ. ಅಂದರೆ ನೀವು ವ್ಲಾಗ್ ನಡೀದೇ ಹೋದರೂ ಆ ಒಂದು ಏನು ವೀಡಿಯೋಸ್ಗಳು ನಡೆಯೋದ್ರ ಮೂಲಕ ನಿಮ್ಮ ಚಾನಲ್ಗೆ ಕರೆಕ್ಟಾಗಿ ದುಡ್ಡು ಬರ್ತಾ ಇರುತ್ತೆ. ಸೊ ಆ ರೀತಿ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಆ್ಯಂಡ್ ಜೆಂಟ್ಸು ಕೂಡ ನಾನು ಇಲ್ಲಿ ಹೇಳೋದಂದರೆ ಮುಖ್ಯವಾಗಿ ನೀವು ಮಾಡಬೇಕು ವೀಡಿಯೋಸ್, ನೀವು ಕೂಡ ಯೂಟ್ಯೂಬರ್ ಆಗಬೇಕಂದ್ರೆ ಫ್ಯಾಷನ್ ರಿಲೇಟೆಡ್ ಮಾಡ್ಬೋದು. ಅನ್ಮ್ಯಾರಿಡ್ ವುಮೆನ್ಸಿಗೆ ಹೇಳ್ತಾ ಇರೋದು, ನಾನು ಹುಡುಗಿಯರಿಗೆ ಹೇಳ್ತಾ ಇರೋದು, ಫ್ಯಾಷನ್ ರಿಲೇಟೆಡ್ ಮಾಡ್ಬೋದು, ರಿವ್ಯೂಸ್ ಮಾಡ್ಬೋದು, ಕಾಸ್ಮೆಟಿಕ್ ರಿಲೇಟೆಡ್ ಮಾಡ್ಬೋದು, ಡೈಲಿ ವ್ಲಾಗ್ಸ್ ಬಗ್ಗೆ ಮಾಡ್ಬೋದು. ನೀವು ಡೈಲಿ ವ್ಲಾಗ್ಸ್ ಮಾಡಿದ್ರು ಕೂಡ ಕಾಲೇಜ್ ಲೈಫ್ ತೋರಿಸಿ, ನಿಮ್ಮ ಒಂದು ಲೈಫ್ ಸ್ಟೈಲ್ ತೋರಿಸಿ, ಎಷ್ಟು ಸ್ಟ್ರಗಲ್ ಇದೆ, ಎಕ್ಸಾಮ್ಸ್ ಹೇಗೆ ನಡೀತು ನಿಮ್ಮದು, ಹೇಗಾಯಿತು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ವೀಡಿಯೋಸ್ಗಳನ್ನ ಹಾಕಿ. ಆ್ಯಂಡ್ ನಿಮ್ಮ ಮನೆ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸಿ, ಎಷ್ಟು ಕಷ್ಟದಿಂದ ನೀವು ಓದ್ತಾ ಇದ್ದೀರಿ, ಮೋಟಿವೇಟ್ ಮಾಡುವಂಥ ವೀಡಿಯೋಸ್ಗಳು ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಡಿಮೋಟಿವೇಟ್ ಮಾಡುವಂಥ ಯಾವುದೇ ರೀತಿ ವೀಡಿಯೋಸ್ಗಳನ್ನ ಮಾಡಬಾರ್ದು. ಆ್ಯಂಡ್ ಅದರಲ್ಲೂ ಕೂಡ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಕೊಡಿ. ಬ್ಯೂಟಿ ಟಿಪ್ಸು ಒಂದು 10-15 ಟಾಪಿಕ್ಸ್ ಇರುತ್ತೆ, ಅವುಗಳು ಮೇನ್ ಟಾಪಿಕ್ಸ್ಗಳು ಎವರ್ ಗ್ರೀನ್ ಇರುತ್ತೆ. ಆ ಟಾಪಿಕ್ಸ್ಗಳನ್ನ ಕೂಡ ಯೂಟ್ಯೂಬ್ ಚಾನಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲಲ್ಲಿ ಒಂದು ಜನ್ರೇಟ್ ಆಗ್ತಾ ಇರುತ್ತೆ ಡೈಲಿ ಟು ಡೈಲಿ ಅಮೌಂಟು. ಸೊ ಇದರಿಂದ ನಿಮಗೆ ಮುಂದೆ ಹೋಗಿ ಹೆಲ್ಪ್ ಆಗುತ್ತೆ ಒಂದೇದು. ಓಕೆ, ಇನ್ನು ಜೆಂಟ್ಸ್ಗೆ ಯಾರ್ಯಾರು ಗಂಡು ಮಕ್ಕಳಿದ್ದೀರಿ, ಯೂಟ್ಯೂಬರ್ ಆಗ್ಬೇಕಂತ ಅಂದ್ಕೊಂಡಿದ್ದೀರಿ, ಇವಾಗ ಆ್ಯಕ್ಚುಲಿ ನಡೆಯುವಂಥ ಮೇನ್ ನಾನು ಟಾಪಿಕ್ ಬಗ್ಗೆ ಹೇಳೋದಾದರೆ ಎವರ್ ಗ್ರೀನ್ ಟಾಪಿಕ್ ಕೂಡ ಆಗ್ಬೋದು. ಅದು
ಸೊ ನೀವು ಯೂಟ್ಯೂಬರ್ ಆಗಬೇಕು ಅಂದರೆ ನಿಮಗೆ ನಾನೀಗ ಸಿಂಪಲಾಗಿ ಹೇಳೋದಂದರೆ ವ್ಲಾಗು ಯಾರೂ ನೋಡಲ್ಲ. ಓಕೆ, ಸೊ ಇದರಿಂದ ನೀವೇನು ಮಾಡ್ಕೊ ಒಂದಂದರೆ ನೀವು ಪ್ರಾಪರ್ಟಿ ಡೀಲಿಂಗ್ ಅಂದರೆ ಬಾಡಿಗೆ ಮನೆ ಎಲ್ಲೆಲ್ಲಿದೆ, ಬಾಡಿಗೆ ಶಾಪ್ಸ್ಗಳು ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ, ಏನು ಸ್ಕ್ವೇರ್ ಫುಟ್ ಇದೆ, ಓಕೆ, ಎಷ್ಟು ಪೇಮೆಂಟಿಗೆ ಕೊಡ್ತಾ ಇದ್ದಾರೆ, ಬಾಡಿಗೆ ಕೊಡ್ತಾ ಇದ್ದಾರಾ, ಲೀಸ್ ಕೊಡ್ತಾ ಇದ್ದಾರಾ, ಮಾರಾಟಕ್ಕಿದೆಯಾ. ಸೊ ಈ ಒಂದು ಟಾಪಿಕ್ ಬಗ್ಗೆ ಇವಾಗ ತುಂಬ ನಡೀತಾ ಇದೆ ಆ್ಯಂಡ್ ಇದರಲ್ಲಿ ತುಂಬ ಹೆಚ್ಚಿನ ಆದಾಯ ಕೂಡ ಇದೆ. ಸೊ ಆ ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು. ಓಕೆ, ಮತ್ತು ಅದರಲ್ಲಿ ಏನಾದರೂ ನಿಮಗೆ ಹೆಚ್ಚಿನ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕು, ಡೌಟ್ಸ್ಗಳಿದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಇವಾಗ ಕಮೆಂಟ್ಸ್ ಬಗ್ಗೆ ಡಿಸ್ಕಸ್ ಬಗ್ಗೆ ಇಲ್ಲಿ ಮಾತಾಡಿದರೆ ಒಂದೇ ಕಮೆಂಟ್ ಬಂದಿರೋದು ಲಕ್ಷ್ಮಿ ಅವ್ರ ಕಡೆಯಿಂದ ಬಂದಿರೋದು, ವೋಟರ್ ಐ ಡಿ ಇದ್ದರೆ ಆಗಲ್ವಾ ಅಕ್ಕ ಅಂತ. ವೋಟರ್ ಐ ಡಿ ಇದ್ದರೆ ಖಂಡಿತವಾಗ್ಲಾಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ಬೇಕು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದರಲ್ಲಿ ನಾನು ಮೇನ್ ಮುಖ್ಯವಾಗಿರೋಂಥ ಡಾಕ್ಯುಮೆಂಟ್ಸಲ್ಲಿ ವೋಟರ್ ಐ ಡಿ ಇದ್ದರೂ ಕೂಡ ಪರವಾಗಿಲ್ಲ. ಆದರೆ ಅದರಲ್ಲಿ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಆ್ಯಸ್ ಪರ್ ಡಾಕ್ಯುಮೆಂಟ್ ಸೊ ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಓಕೆ, ಬನಶ್ರೀ ಅವರು ಕೇಳಿದ್ದಾರೆ, ಐ ಆಮ್ ಎ ವೆರಿ ಇಂಟ್ರೆಸ್ಟೆಡ್ ಇನ್ ಯೂಟ್ಯೂಬ್, ಬಟ್ ಯಾವ ರೀತಿ ವೀಡಿಯೋಸ್ ಮಾಡಲಿ ಅಕ್ಕ, ಪ್ಲೀಸ್ ರಿಪ್ಲೈ ಮಿ ಅಕ್ಕ ಪ್ಲೀಸ್ ಅಂತ ಹೇಳಿದ್ದೀರಿ. ಸೊ ಇಲ್ಲಿ ನಾನು ಹೇಳಿರೋದು ಟಾಪಿಕ್ಸ್ ನಿಮ್ಗೆ ಹೇಳಿದ್ದೀನಿ. ಇವಾಗ ಸ್ವಲ್ಪ ನಿಮಗೆ ಗೊತ್ತಾಗಿರ್ಬೋದು, ಒಂದು ಐಡಿಯಾ ಬಂದಿರ್ಬೋದು ಯಾವ ರೀತಿಲಿ ವರ್ಕ್ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ. ಬಟ್ ಇಲ್ಲಿ ಇನ್ನೊಬ್ರು ಕೇಳ್ತಾ ಇರೋದು ನಾಗರತ್ನ ಅವ್ರು ಕೇಳ್ತಾ ಇದ್ದಾರೆ, ಅಕ್ಕ ನನಗೂ ಯೂಟ್ಯೂಬ್ ಚಾನೆಲ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ಬಟ್ ಆದರೆ ಧೈರ್ಯನೇ ಇಲ್ಲ ಅಂತ. ಓಕೆ, ಸೊ ಇದಕ್ಕೆ ನಾನು ಹೇಳೋದು ಒಂದಂದರೆ ಯಾರ ಹತ್ರನೂ ಧೈರ್ಯ ಇರೋದಿಲ್ಲ, ಡೇ ಬೈ ಡೇನೇ ಧೈರ್ಯ ಬರುತ್ತೆ. ಸೊ ಸ್ವಲ್ಪ ಮುಂದಾಗಿ ನೀವೇ ಮೋಟಿವೇಟ್ ಮಾಡಿಕೊಂಡು ನಾನು ಆಗಲೇಬೇಕಂತ ನೀವು ನಿರ್ಧಾರ ಮಾಡಿದ್ರೆ ಅಂದರೆ ಸೊ ಒಂದು 10 ದಿನ ಹೆದರಿಕೆ ಇರುತ್ತೆ, 11ನೇ ದಿನ ಹೆದರಿಕೆ ಹೋಗ್ಬಿಡುತ್ತೆ. ಸೊ ತಪ್ಪು ಮಾಡೋದ್ರಿಂದನೇ ಕಲಿಯುತ್ತೇವೆ ನಾವು ಅಲ್ವಾ. ಸೊ ಹೀಗಾಗಿ ಭಯಪಟ್ಟರೆ ಸೊ ಏನು ಉಪಯೋಗ ಆಗಲ್ಲ. ಸೊ ಭಯ ಪಡದೆ ಧೈರ್ಯವಾಗಿ ಮುಂದುವರೆದ್ರೇ ಒಂದೇನಾದರೂ ಬೆನಿಫಿಟ್ ನಾವು ತೊಗೋಬೋದು. ಸೊ ಹೀಗಾಗಿ ಭಯ ಪಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಯೂಟ್ಯೂಬರ್ ಆಗಬೇಕಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಮತ್ತೊಂದು ಮೇನ್ ಡೌಟ್ ಇರೋದು ಅಂದರೆ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ, ಇಷ್ಟು ದಿನ ಇದನ್ನು ಗಮನಕ್ಕೆ ಬರಲಿಲ್ಲ, ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಹಾಗಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಲ್ಲ ಅಂತ ಡೆಫಿನೆಟ್ಲಿ ನೀವು ಸ್ಟಾರ್ಟ್ ಮಾಡಿ. ಮಮತಾ ಅವ್ರದ್ದು ಮಮತಾ ಅವ್ರ ಕಮೆಂಟು ತುಂಬಾ ಆಲ್ವೇಸ್ ಏನೋ ಒಂಥರ ಹಾರ್ಟಿಗೆ ಟಚ್ ಮಾಡುತ್ತೆ ಅಂತ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನಾನು. ಥ್ಯಾಂಕ್ ಯು ಮಮತಾ, ಪ್ರತಿ ಬಾರಿ ನೀವು ಕಮೆಂಟ್ಸ್ ಮಾಡ್ತಾನೆ ಇರ್ತೀರಿ ತುಂಬ ಚೆನ್ನಾಗಿ. ಆ್ಯಂಡ್ ಪ್ರತಿಯೊಬ್ಬರು ಸುಮಾರು ನಾನು ಸಬ್ಸ್ಕ್ರೈಬರ್ ಇದ್ದಾರೆ, ಎಲ್ಲರದ್ದು ನಾನು ಶಾರ್ಟ್ ಲಿಸ್ಟ್ ಇದು ಸ್ಕ್ರೀನ್ ಶಾಟ್ ಮಾಡಿಟ್ಟಿದ್ದೀನಿ. ಸೊ ಆ ಕಮೆಂಟ್ಸ್ಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಟಾಪಿಕ್ಸ್ ಬೇಕು ಸಿಸ್ಟರ್, ಇಲ್ಲಿ ಅನ್ನು ಅವ್ರು ಕೇಳ್ತಾ ಇರೋದು, ಅನು ಗೌಡ ಅವರು, ಟಾಪಿಕ್ ಬೇಕು ಸಿಸ್ಟರ್, ಹಾಗೆಯೇ ಶಾರ್ಟ್ ಸ್ಟೋರಿ ಬೆಟರಾ ಅಥವಾ ವಿಡಿಯೋ ಬೆಟರಾ ಅಂತ, ವಿತ್ ಫೇಸಾ ಅಥವಾ ವಿದೌಟ್ ಫೇಸಾ, ಯಾವ ರೀತಿ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಟಾಪಿಕ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ, ಇದೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮಾಹಿತಿನ. ಆ್ಯಂಡ್ ಅದಲ್ಲದೆ ಇಲ್ಲಿ ನಿಮಗೆ ವಿತ್ ಫೇಸ್ ಮಾಡಿದರೆ ಒಳ್ಳೆಯದಂತ ನಾನು ಹೇಳ್ತೀನಿ. ವಿತ್ ಫೇಸ್ ಮಾಡಿದರೆ ಇನ್ ಕೇಸ್ ಏನಾದರೂ ಚಾನಲಲ್ಲಿ ಪ್ರಾಬ್ಲಮ್ ಬಂದರೆ ನೆಕ್ಸ್ಟ್ ನೀವು ಮತ್ತೊಂದು ಚಾನಲ್ ಓಪನ್ ಮಾಡಿದರೆ ಜನ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಮುಖನೇ ಗೊತ್ತಿಲ್ಲ ಅವ್ರಿಗೆ ಅಂದರೆ ಸಪೋರ್ಟ್ ಸಿಗೋದಿಲ್ಲ. ಸೊ ಹೀಗಾಗಿ ಹೇಳ್ತಾ ಇರೋದು, ಮುಖ ತೋರಿಸಿ ಏನು ತೊಂದರೆ ಆಗಲ್ಲ. ಸೊ ಬಟ್ ಆದರೆ ತುಂಬ ಕಾನ್ಫಿಡೆಂಟಾಗಿ ಒಳ್ಳೆ ಟಾಪಿಕ್ ತೊಗೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಮತ್ತೊಂದು ಇಷ್ಟು ದಿನ ಇಲ್ಲಿ ನಾಗವೇಣಿಯವ್ರು ಹೇಳ್ತಾ ಇರೋದು, ಮ್ಯಾಮ್ ನನಗೂ ಎಷ್ಟು ದಿನದಿಂದ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಆಸೆ ಇದೆ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾರೆ ಅನ್ನೋ ಭಯ ಇದೆ, ಏನು ಮಾಡಲಿ ಅಂತ ದಯವಿಟ್ಟು ನನಗೆ ಏನಾದರೂ ಒಂದು ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಹೆಲ್ಪ್ ಮಾಡಿ ಅಂತ. ಯಾವ ಥರ ಮಾಡಲಿ, ಸ್ಟಾರ್ಟ್ ಮಾಡಲಿ, ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸೋಷಿಯಲ್ ಮೀಡಿಯಾ ನನ್ನನ್ನು ಕೂಡ ಸುಮಾರು ಜನ ಟ್ರೋಲ್ ಮಾಡ್ತಾರೆ, ನನಗೂ ಕೂಡ ಬ್ಯಾಡ್ ಕಮೆಂಟ್ಸ್ಗಳು ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಅವರವರು ಅಭಿಪ್ರಾಯ, ಅದಕ್ಕೆಲ್ಲ ವೆಲ್ಕಮ್ ಅಂತ ಹೇಳ್ತಾನೆ ಹೋಗಬೇಕು. ಸಮ್ಟೈಮ್ಸ್ ನಾನು ಕೂಡ ಡಿಪ್ರೆಷನಲ್ಲಿ ಹೋಗಿರ್ತೀನಿ, ನನಗೂ ಕೂಡ ಒಂಥರ ಅನಿಸುತ್ತೆ ನೋಡಿಬಿಟ್ಟು ನಂತರ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ದಿಸ್ ಈಸ್ ದ ನಾರ್ಮಲ್ ಅಂತ ಅಂದ್ಕೊಂಡ್ರಿ ಅಂದರೆ ಸೊ ಕೆಲಸನ ಮಾಡೋದು ತುಂಬಾ ಈಸಿ ಆಗುತ್ತೆ. ಮತ್ತೊಂದು ಕಮೆಂಟ್ ಬಂದಿದೆ, ಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯನ್ನು ಇವ್ರು ಕೇಳಿದ್ದಾರೆ, ನಾವು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಬಳಸ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದಾ, ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾನಿಲ್ಲಿ ಹೇಳೋದು ಒಂದಂದರೆ, ನೀವು ದಯವಿಟ್ಟು ಒಂದು ರೀತಿಯಿಂದ ಹೇಳಬೇಕು ಅಂದರೆ ಸೇಫ್ ಇಡಬೇಕು ನಮ್ಮ ಚಾನಲ್ನ, ಬ್ಯಾಂಕ್ ಅಕೌಂಟ್ ಕೂಡ ಸೇಫ್ ಆಗಿರಬೇಕು ಅಂತಂದರೆ ಒಂದು ನಂಬರಿಂದ ಬೇರೆ ಯಾವುದೋ ನಂಬರಿಂದ ನೀವು ಮಾಡ್ಬೋದು. ಅದರಲ್ಲಿ ನಿಮ್ಮ ಹತ್ರ PC ಲ್ಯಾಪ್ಟಾಪ್ ಇದೆ ಅಂತಂದರೆ ಸೊ ಅದರಿಂದ ನೀವು ಅದನ್ನು ಓಪನ್ ಮಾಡ್ಬೋದು. ಮೊಬೈಲ್ ಫೋನೇ ಇದೆ ಅಂತಂದರೆ ಬೇರೆ ಸಿಮ್ ತೊಗೊಂಡ್ಬಿಟ್ಟು ಮಾಡಿದರೆ ಅದನ್ನು ಬ್ಯಾಂಕ್ ಅಕೌಂಟಿಗೆ ಲಿಂಕೇ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮುಂದೆ ಪ್ರಾಬ್ಲಮ್ಸ್ ಏನಾದರೂ ಬರ್ಬೋದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಡಿಪೆಂಡ್ ಆಗುತ್ತೆ ಮೊಬೈಲ್ ನೀವು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಿ ಅಂತ. ನೀವು ಅಲ್ದು ಕೂಡ ಮಕ್ಕಳ ಹತ್ರ ಕೊಟ್ವಿ, ಬೇರೆದವ್ರ ಹತ್ರ ಕೊಟ್ವಿ, ಯಾವುದೋ ಲಿಂಕ್ ಬಂದಿತ್ತು, ಅವರು ಕ್ಲಿಕ್ ಮಾಡಿದರು, ಸೊ ಏನಾದರೂ ತೊಂದರೆ ಆಗಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಸೊ ಹೀಗಾಗಿ ಚಾನಲ್ ತೊಂದರೆ ಬಂದರೆ ಬ್ಯಾಂಕ್ ಅಕೌಂಟಿಗೆ ತೊಂದರೆ ಬರಬಾರ್ದು. ಸೊ ಹೀಗಾಗಿ ಯಾವುದೇ ರೀತಿ ಅಂದರೂ ನೀವು ಬ್ಯಾಂಕಿಗೆ ಕನೆಕ್ಟ್ ಆಗದಿರೋಂಥ ಮೊಬೈಲಿಂದ ಮಾಡಿದರೆ ನೀವು ಟೆನ್ಷನ್ ಫ್ರೀ ಇರ್ತೀರಂತ ನಾನು ಹೇಳೋದು ಒಂದೇ ಒಂದು. ಆ್ಯಂಡ್ ಇಲ್ಲಿ ಮತ್ತೊಂದು ಓಕೆ,
ಇಲ್ಲಿ 3 ಡಾಕ್ಯುಮೆಂಟ್ಸ್ ಏನು ಬೇಕಾಗೋದಿಲ್ಲ. ಪ್ರತಿ ಬಾರಿ ಒಂದು 2-3 ಕ್ವಶನ್ಸ್ ಅದನ್ನೇ ಕೇಳಿದ್ದಾರೆ. 3 ಡಾಕ್ಯುಮೆಂಟ್ ಏನು ಬೇಡ, 1 ಡಾಕ್ಯುಮೆಂಟ್ ಇದ್ರೂ ಕೂಡ ಪರವಾಗಿಲ್ಲ. ಓಕೆ, ಸೊ ಇದು ಇವತ್ತಿನ ಒಂದು ಡೌಟ್ಸ್ಗಳನ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಎಷ್ಟಿತ್ತು ಎಲ್ಲವನ್ನು. ಸೊ ಮತ್ತೇನಾದರೂ ಡೌಟ್ಸ್ ಇದೆಯಾ ಇವತ್ತು ನಾನು ಮಾಡಿರೋಂಥ ವೀಡಿಯೋಸ್ ಇನ್ಫಾರ್ಮೇಷನ್ ನಿಮಗೆ ಹೇಗೆ ಅನಿಸ್ತು, ಮತ್ತು ಇನ್ನೂ ಯಾವ ರೀತಿ ಸಜೆಷನ್ ಬೇಕು ಹೇಳಿ. ನಂತರ ನಾವು ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಬೇಸಿಕ್ ನಿಮ್ಗೆ ನಾಲೆಜ್ ಇಲ್ಲ ಅಂತಂದರೆ ಸೊ ಕಷ್ಟ ಆಗುತ್ತೆ ಮುಂದುವರಿಯೋದು. ಹೀಗಾಗಿ ಟಾಪಿಕ್ ಮೊದಲು ನೀವು ಇವತ್ತಿಂದ ಚೂಸ್ ಮಾಡ್ಕೊಳ್ಳಿ. ಯಾರ್ಯಾರು ಯಾವ್ಯಾವ ಟಾಪಿಕ್ನ ನೀವು ಹುಡುಕ್ತಾ ಇದ್ದೀರಿ, ಯಾವ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಿಮ್ಮ ಹೆಸರು ಯಾವ ಟಾಪಿಕ್ ಬಗ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಕಮೆಂಟಲ್ಲಿ ತಿಳಿಸಿ. ಓಕೆ, ಇವತ್ತಿನ ಒಂದು ಯೂಟ್ಯೂಬ್ ರಿಲೇಟೆಡ್ ಮಾಹಿತಿ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೇನಾದರೂ ಡೌಟ್ಸ್ ಇದೆಯಾ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇದಾದ ನಂತರ ನಾವು ನೇರವಾಗಿ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದ್ರ ಬೇಸಿಕ್ ಕೆಲವೊಂದು ಡೌಟ್ಸ್ಗಳನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ, ನಂತರ ಟಾಪಿಕ್ ಹುಡ್ಕೋಣ. ಆ ಟಾಪಿಕ್ ಹಿಡ್ಕೊಂಡು ಮುಂದೆ ಹೇಗೆ ಹೋಗಬೇಕು ಅನ್ನೋದನ್ನು ಸೊ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ